ಬೆಂಗಳೂರಿನ ಪ್ರತಿಷ್ಠಿತ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ಗಳಲ್ಲಿ ಆಹಾರದ ಗುಣಮಟ್ಟ ಕೆಟ್ಟದಾಗಿದೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತಾ ಇಲಾಖೆಯ 30 ತಂಡಗಳು ನಗರದಾದ್ಯಂತ 60 ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿ ನಡೆಸಿವೆ. ತಪಾಸಣೆ ವೇಳೆ ಕೊಳೆತ ತರಕಾರಿ, ನೈರ್ಮಲ್ಯ ಕೊರತೆ, ಅವಧಿ ಮೀರಿದ ಹಾಲು ಹಾಗೂ ಗುಣಮಟ್ಟವಿಲ್ಲದ ಮಾಂಸ ಹೀಗೆ 106 ಕೆಜಿ ಪದಾರ್ಥಗಳು ಪತ್ತೆಯಾಗಿವೆ. ಅಲ್ಲದೆ 35 ಬಗೆಯ ಆಹಾರ ಪದಾರ್ಥಗಳ ಮಾದರಿಯನ್ನು ಲ್ಯಾಬ್ಗೆ ಕಳುಹಿಸಲಾಗಿದೆ. ಸದ್ಯ ಆಹಾರದ ಗುಣಮಟ್ಟ ಹಾಗೂ ನೈರ್ಮಲ್ಯತೆ ಕಾಪಾಡಿಕೊಳ್ಳದ ಹೋಟೆಲ್ಗಳಿಗೆ ನೋಟಿಸ್ ನೀಡಲಾಗಿದ್ದು, ಅದರ ಮೇಲೆ ಪ್ರಕರಣಕ್ಕೂ ಶಿಫಾರಸು ಮಾಡಲಾಗಿದೆ. ಇನ್ನು ಈ ದಾಳಿ ಮುಂದುವರಿಯಲಿದೆ. ನಗರದಲ್ಲಿನ 60 ಪ್ರತಿಷ್ಠಿತ 5 ಸ್ಟಾರ್ ಹಾಗೂ 3 ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿಗಳು ಮೊನ್ನೆಯಿಂದ ದಾಳಿ ನಡೆಸುತ್ತಿದ್ದಾರೆ. 106 ಕೆಜಿ ಮಾಂಸ, ಕೊಳೆತ ತರಕಾರಿ, ಪಾನೀಯ ಜಪ್ತಿ ಮಾಡಲಾಗಿದೆಯಂತೆ. ಮೂವತ್ತೈದು ಆಹಾರ ಪದಾರ್ಥಗಳ ಮಾದರಿಗಳನ್ನು ವಶಕ್ಕೆ ಪಡೆದು ಹೆಚ್ಚಿನ ತಪಾಸಣೆಗಾಗಿ ಲ್ಯಾಬ್ಗೆ ಕಳುಹಿಸಲಾಗಿದೆಯಂತೆ. ಇಲಾಖೆಗೆ ಸ್ಟಾರ್ ಹೋಟೆಲ್ಗಳ ಆಹಾರ ಪದಾರ್ಥದ ಗುಣಮಟ್ಟದ ಕುರಿತು ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ವಸಂತನಗರ, ಪ್ಯಾಲೇಸ್ ರೋಡ್, ಕುಮಾರಕೃಪ ರಸ್ತೆ, ಯಶವಂತಪುರ, ವೈಟ್ಫೀಲ್ಡ್, ಇಂದಿರಾನಗರ, ಕೋರಮಂಗಲ ಸೇರಿ ವಿವಿಧೆಡೆ ಇರುವ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ 30 ಟೀಮ್ನಲ್ಲಿ ಅಧಿಕಾರಿಗಳು ಬೆಳಗ್ಗೆಯಿಂದ ಸಂಜೆಯವರೆಗೆ 2 ದಿನ ವಿಶೇಷ ತಪಾಸಣಾ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಭಾರತೀಯ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಪ್ರಾಧಿಕಾರ ನಿಗದಿಪಡಿಸಿರುವ ಪರಿಶೀಲನಾ ಮಾದರಿ ಅನ್ವಯ ತಪಾಸಣೆಯನ್ನು ನಡೆಸಲಾಗಿದೆ. ಹೋಟೆಲ್ಗಳಲ್ಲಿರುವ ತರಕಾರಿ, ಮಾಂಸ, ಪಾನೀಯ ಪದಾರ್ಥಗಳ ಆಹಾರ ಮಾದರಿ ಸಂಗ್ರಹಿಸಲಾಗಿದೆ. ಸಂಶಯಾಸ್ಪದವಾಗಿದ್ದ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಗಾಗಿ ಪ್ರಯೋಗಾಲಯಕ್ಕೆ ಸಲ್ಲಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟು 35 ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಗಾಗಿ ಕಳಿಸಲಾಗಿದೆ. ಚಹಾ ಪುಡಿ, ಕೋಳಿ ಮಾಂಸ, ಕುರಿ ಮೇಕೆಯ ಮಾಂಸ, ಮೀನು, ಅಡುಗೆ ಎಣ್ಣೆ, ಮೆಣಸಿನ ಪುಡಿ, ಅರಿಶಿನ ಪುಡಿ, ಟೊಮೊಟೊ ಸಾಸ್, ನಿಂಬೆ ರಸ, ಚೀಸ್, ಪಾಪಡ್, ಗೋಡಂಬಿ, ಶುಂಠಿ, ಕಾಳು ಮೆಣಸಿನ ಪುಡಿ, ಮಸಾಲೆ ಪುಡಿ, ಹಾಲು ಸೇರಿ ವಿವಿಧ ಆಹಾರ ಪದಾರ್ಥಗಳ ಮಾದರಿಗಳನ್ನು ಲ್ಯಾಬ್ಗೆ ಕಳುಹಿಸಲಾಗಿದೆಯಂತೆ. ಲೇಬಲ್ ಇಲ್ಲದಿರುವ ಮಿಸ್ ಬ್ರ್ಯಾಂಡಿಂಗ್, ಅವಧಿ ಮೀರಿದ ಆಹಾರ ಉತ್ಪನ್ನ, ಮಾಂಸ, ಮೀನು, ಕೋಳಿ ಸಂಗ್ರಹಣೆ, ನೈರ್ಮಲೀಕರಣ, ಆಹಾರ ನಿರ್ವಹಣಾ ಪರಿಸ್ಥಿತಿ, ತರಕಾರಿಗಳಲ್ಲಿ ಶಿಲೀಂಧ್ರದ ಬೆಳವಣಿಗೆ ಸಮರ್ಪಕವಾಗಿ ಪ್ರತ್ಯೇಕಿಸದೆ ಸಂಗ್ರಹಿಸಿರುವ ಸಂಬಂಧ ಹೋಟೆಲ್ಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ನ್ಯಾಯ ನಿರ್ಣಯಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲು ಶಿಫಾರಸು ಮಾಡಲಾಗಿದೆ.